ಸಿದ್ದರಾಮಯ್ಯ ಸುಳ್ಳು ರಾಮಯ್ಯ. ಅವ್ರು ಹೇಳಿದ್ದೆಲ್ಲ ಸುಳ್ಳೆ. ನಾನು ರಾಜಕೀಯದಿಂದ ನಿವೃತ್ತಿ ಅಂತ ಎಷ್ಟು ಸರಿ ಆಯ್ತು. ಇದು 100ನೇ ಬಾರಿ ಹೇಳಿದ್ರು. ತಿರ್ಗ ಮೊನ್ನೆ ನಾನು ಮತ್ತೆ ನಿಂತ್ಕೊಂತೀನಿ ಅಂತ ಹೇಳಿದ್ರು. ಇದು ಅಷ್ಟೇ. ಈ ವರದಿ ಐತಲ್ಲ, ಇದನ್ನ ಎಷ್ಟು ಸರಿ ಹೇಳವ್ರೆ, 1000 ಸರಿ ಆಗೋಗೈತೆ. ವರದಿ ಇವತ್ತೇ ಬಹಿರಂಗ ಅಂತ ಅಂದ್ರು 2016ರಲ್ಲಿ, 17ರಲ್ಲಿ ಹೇಳಿದ್ರು, 18 ಹೇಳಿದ್ರು, ಸಮ್ಮಿಶ್ರ ಸರ್ಕಾರ ಬಂದಾಗೂ ಹೇಳಿದ್ರು. ಏನಾಯ್ತು? ಬಂದ್ 2 ವರ್ಷ ಆಯ್ತಲ್ಲ ಇವ್ರ ಯೋಗ್ಯತೆಗೆ. ಯಾಕೆ ಬಿಡುಗಡೆ ಮಾಡ್ಲಿಲ್ಲ? ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ನಂಬರ್ 1. ವೀರಪ್ಪ ಮೊಯ್ಲಿ ಅಂತ ಹಿಂದೆ ಇದ್ರು, ಅವರೇ ಸುಳ್ಳ ಸರದಾರ ಅಂತ ಇದ್ರು. ಇವರು ಅವರ ತಾತ ಸುಳ್ಳು ಹೇಳೋದ್ರಲ್ಲಿ. ವೋಟ್ ಪಾಲಿಟಿಕ್ಸ್ ಅಷ್ಟೇ. ವೋಟ್ಗೋಸ್ಕರ ಯಾರೋ ಆಂಧ್ರದಲ್ಲಿ ಒಬ್ಬ ತೆಲಂಗಾಣದಲ್ಲಿ CM ಮಾಡಿದಾನಲ್ಲ, ಮುಸ್ಲಿಮರಿಗೆ ಪ್ರೇಯರ್ ಮಾಡಕ್ಕೂ 4 ಗಂಟೆ ಲೀವು. ಹಂಗೇನ ಕೊಡ್ತಾ ಹೋದ್ರೆ ದಿನ ಹಬ್ಬಗಳವೆ, ಒಂದೊಂದು ಹಬ್ಬಗಳು 108 ಹಬ್ಬ ಅವೆ. ಎಲ್ಲಾರ್ಗು ಕೊಟ್ಬಿಟ್ರೆ ಆಫೀಸ್ಗೆ ಬರಲ್ಲ. ಇದೇನೋ ಹೋಮ್ ಫ್ರಮ್ ವರ್ಕ್ ಮಾಡಿಸ್ಬಿಡೋದು ಬೆಸ್ಟ್. ವರ್ಕ್ ಫ್ರಮ್ ಹೋಮ್ ಬೆಸ್ಟ್. ಇದು ನೋಡಿ, ಕಲೆಕ್ಷನ್ ಮಾಡ್ಕೊಳಕ್ಕೆಲ್ಲ ಒಳ್ಳೆ ಹಬ್ಬ. ಅವ್ರಿಗೆ ಮನೆಯಲ್ಲೇ ಕಲೆಕ್ಷನ್ ಮಾಡ್ಕೊಬಿಡ್ತಾರೆ ಎಲ್ಲ ಮಂತ್ರಿಗಳು ಎಲ್ಲರೂ ಮನೆಯಲ್ಲೇ ಕಲೆಕ್ಷನ್. ಒಳ್ಳೆ ಸ್ಕೀಮು ತೆಲಂಗಾಣದು. ನೀವು ತಂದ್ಬಿಡಿ, ಯಾಕಂದ್ರೆ ಅವರು ನಿಮ್ ಪಾರ್ಟಿಯವರೆಲ್ಲ ತಂದ್ಬಿಡಿ ಅದನ್ನು, ವರ್ಕ್ ಫ್ರಮ್ ಹೋಮ್ ಅಂತ. ಪ್ರತಿ ತಿಂಗಳು ಕೊಡ್ತೀನಿ ಅಂತ ನೀವು ತಾನೇ ಹೇಳಿದವರು. ಅವರ ಹೇಳಿದ್ರು, ಪಬ್ಲಿಕ್ ಯಾರು ಹೇಳಿಲ್ಲಲ್ಲ. ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದವ್ರು ನೀವು, ಮಾತಕ್ಕೆ ತಪ್ಪದವ್ರು ನೀವು. ಇವಾಗ ಮಾತಕ್ಕೆ ತಪ್ತಾ ಇರೋರು ನೀವು. ಓಟ್ಗೋಸ್ಕರ, ಓಟಿನ ಆಸೆ ಇಟ್ಟುಬಿಟ್ಟು ಜನಗಳಿಗೆ ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದವ್ರು ನೀವು. ಈಗ 6 ತಿಂಗಳು ಒಂದ್ಸರಿನೂ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಅವಾಗೆ ನಾನು ಖಜಾನೆ ಖಾಲಿ ಅಂದ್ರೆ ಒಪ್ತಾನೆ ಇಲ್ಲ. ಇವತ್ತಿಗೂ ಸಿದ್ದರಾಮಯ್ಯ ಯಾರು ಹೇಳಕ್ಕೆ ಅಂತಾರೆ. ಈಗ ಗ್ಯಾರಂಟಿ ಸ್ಕೀಮ್ಗಳಲ್ಲಿ 3 ತಿಂಗಳು, 4 ತಿಂಗಳು, 5 ತಿಂಗಳು ಆಸ್ಪತ್ರೆ ಕೊಟ್ಟಿಲ್ಲ. ಬೆಂಗಳೂರಿನ ಕೆಲವು ಆಸ್ಪತ್ರೆಗಳಿಗೆ 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾ ಇದ್ದಾರೆ. ದಾಖಲೆ ಕೊಡ್ತೀನಿ ನಾನು ನಿಮ್ಗೆ. 2 ತಿಂಗಳಿಗೊಂದ್ಸರಿ ಆಸ್ಪತ್ರೆಯ ಡಾಕ್ಟರ್ಗಳಿಗೆ ಸಂಬಳ ಕೊಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಯಾರಿಗೂ ಬರ್ತಾನೆ ಇಲ್ಲ. ಯಾರೋ ಕೋರ್ಟ್ಗೂ ಹಾಕಿದ್ದಾರೆ. ಈಗ ಸ್ಕಾಲರ್ಶಿಪ್ ನನಗೆ ಇಷ್ಟು ತಿಂಗಳಾಯ್ತು ನಾನು ಕೊಟ್ಟಿಲ್ಲ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಈಗ ಸ್ಟೂಡೆಂಟ್. ಇದೆಲ್ಲ ಸರ್ಕಾರಕ್ಕೆ ನಾಚಿಕೆಗೇಡು. ಏನ್ ಗ್ಯಾರಂಟಿ ಅಂದ್ರೆ ಏನ್ ದೊಡ್ಡ 5 ಗ್ಯಾರಂಟಿ ಅಂತ ಹೇಳಿದ್ರು. ಈ ಗ್ಯಾರಂಟಿ ಕತೆ ಅವ್ರಿಗೆ ಯೋಗ್ಯ. ಜನ ಬೈತಾ ಇರೋದು ನೋಡ್ಬೇಕು ನೀವು. ಈ ಮನೆ ಮುರುಕು ಕೆಲಸ ಮಾಡೋದಕ್ಕೋಸ್ಕರ, ಓಟ್ಗೋಸ್ಕರ ಜನರುಗಳನ್ನೆಲ್ಲ ತಪ್ಪದಾರಿಗೆ ಹೇಳುದು. ಇವತ್ತು ತಿಂಗಳಿಗೂ ನಿಮ್ಗೆ ದುಡ್ಡು ಕೊಡಕ್ಕೂ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ. ಇವತ್ತು ತಿಂಗಳಿಗೂ ಗ್ಯಾರಂಟಿ ಹಣ ಕೊಡಕ್ಕೆ ಗ್ಯಾರಂಟಿ ಇಲ್ಲ ಇವಾಗ.